ಶೀಘ್ರದಲ್ಲೇ ರಾಜ್ಯ ಸಚಿವ ಸಂಪುಟಕ್ಕೆ ಸರ್ಜರಿ ಫಿಕ್ಸ್. ಹಾಲಿ ಸಚಿವರಿಗೆ ಕೋಕ್ ಕೊಡುತ್ತಾ ಹೈಕಮಾಂಡ್. ಸಂಪುಟ ಪುನಾರಚನೆಗೆ ಪಟ್ಟು ಹಿಡಿದಿರೋ ಸೀನಿಯರ್ಸ್. ಈಗ ಶತಾಯಗತಾಯ ಒಂದು ಕಡೆ ಹೆಂಗೆ ನಾಯಕತ್ವ ಬದಲಾವಣೆ ಆಗಬೇಕು ಅಂತ ಡಿ.ಕೆ. ಶಿವಕುಮಾರ್ ಪಟ್ಟು ಹಿಡಿದಿದ್ದಾರೋ ಅದೇ ರೀತಿಯಾಗಿ ಕೆಲವೊಂದಿಷ್ಟು ಜನ ಸೀನಿಯರ್ ಲೀಡರ್ಗಳು ಸಂಪುಟ ಪುನಾರಚನೆ ಆಗಬೇಕು, ನಾವು ಕೂಡ ಸಂಪುಟ ಸೇರ್ಕೊಳ್ಬೇಕು ಅಂತ ಹೇಳಿ ಮಹತ್ವಾಕಾಂಕ್ಷೆಯನ್ನ ಹೊಂದಿದ್ದಾರೆ. ಈ ಮಧ್ಯೆ ಸಚಿವ ಸ್ಥಾನ ತ್ಯಾಗಕ್ಕೆ ಸಿದ್ಧ ಅಂತ ಶಿವಾನಂದ ಪಾಟೀಲ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ಸಚಿವ ಸ್ಥಾನ ಬಿಟ್ಕೊಡೋದಕ್ಕೆ ರೆಡಿ, ಕೇಳದಿದ್ರು ಸ್ಥಾನ ಕೊಡ್ತೀನಿ. ಅವ್ರು ಹೇಳಿದ್ದಾರೆ, ನಾನು ಬಿಟ್ಕೊಡೋದಕ್ಕೆ ರೆಡಿ ಇದ್ದೀನಿ, ಕೇಳದಿದ್ರು ಕೂಡ ಸ್ಥಾನವನ್ನ ನೀಡಲಾಗಿತ್ತು ನನಗೆ, ಸಚಿವ ಸ್ಥಾನ ಬಿಡಿ ಅಂದ್ರೆ ಬಿಡೋಕೆ ರೆಡಿ ಅಂತ ಶಿವಾನಂದ ಪಾಟೀಲ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ಒಂದು ಸರ್ತಿ ಅರ್ಜಿ ಹಿಡ್ಕೊಂಡು ಎಂದು ದೆಹಲಿಗೆ ಹೋಗಿ ಮಂತ್ರಿ ಆಗಿಲ್ಲ. ನನಗೆ ಈಗ ಹೆಲ್ತ್ ಮಿನಿಸ್ಟರ್ ಇದ್ದಾಗೂ ಅವರೇ ಕರೆದು ಮಾಡಿದ್ದಾರೆ, ಈ ಸರ್ತಿ ಅವರೇ ಕರೆದು ಮಾಡಿದ್ದಾರೆ. ಬಿಡು ಅಂದ್ರೂ ಬಿಡಕ್ಕೆ ರೆಡಿ ಇದೀವಿ ನಾವು, ಅದರಲ್ಲಿ ಏನು ಹೆಲ್ಪ್ ಮಾಡ್ತಿಲ್ಲ. ನಾನು ಒಂದು ಸರ್ತಿ ಅರ್ಜಿ ಹಿಡ್ಕೊಂಡು ಎಂದು ದೆಹಲಿಗೆ ಹೋಗಿ ಮಂತ್ರಿ ಆಗಿಲ್ಲ. ನನಗೆ ಈಗ ಹೆಲ್ತ್ ಮಿನಿಸ್ಟರ್ ಇದ್ದಾಗೂ ಅವರೇ ಕರೆದು ಮಾಡಿದ್ದಾರೆ, ಈ ಸರ್ತಿ ಅವರೇ ಕರೆದು ಮಾಡಿದ್ದಾರೆ. ಬಿಡು ಅಂದ್ರೂ ಬಿಡಕ್ಕೆ ರೆಡಿ ಇದೀವಿ ನಾವು, ಅದರಲ್ಲಿ ಏನು ಹೆಲ್ಪ್ ಮಾಡ್ತಿಲ್ಲ. ನಾನು ಒಂದು ಸರ್ತಿ ರಾಜಕಾರಣಿಗಳಿರೋದೇ ರಾಜಕಾರಣ ಮಾಡಕ್ಕಲ್ವಾ? ಸ್ವಾಭಾವಿಕವಾಗಿ ಸದ್ಯದ ರಾಜಕಾರಣ ಮಾತನಾಡಿದ್ದೇವೆ. ಬೆಂಗಳೂರಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜಕಾರಣಿಗಳಿರೋದೇ ರಾಜಕಾರಣ ಮಾಡಕ್ಕಲ್ವಾ ಅಂತ ಮಾತಾಡಿರೋದು ಪರಮೇಶ್ವರ್ ಅವರು. ಸ್ವಾಭಾವಿಕವಾಗಿ ಸದ್ಯದ ರಾಜಕಾರಣದ ಬಗ್ಗೆ ಮಾತನಾಡಿದ್ದೇವೆ ಅಂತ ಹೇಳಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಸದ್ಯದಲ್ಲೇ ಮುಸ್ಲಿಂ ಅಸಮಾಧಾನ ಎಲ್ಲ ಸರಿ ಹೋಗಲಿದೆ. ಚುನಾವಣಾ ಫಲಿತಾಂಶದಲ್ಲಿ 2 ಕ್ಷೇತ್ರಗಳಲ್ಲಿ ನಾವು ಗೆಲ್ಲುತ್ತೇವೆ. ಮುಖ್ಯಮಂತ್ರಿಗಳ ವಿಚಾರವನ್ನ ಚರ್ಚೆ ಮಾಡುವ ಅವಶ್ಯಕತೆ ಇಲ್ಲ. ಯಾರು ಏನೇ ಹೇಳಿದ್ರು ಹೈಕಮಾಂಡ್ ತೀರ್ಮಾನವೇ ಅಂತಿಮ. ಪ್ರತಿ ಬಾರಿ ಹಾದಿ ಬೀದಿಯಲ್ಲಿ ಮಾತನಾಡೋದು ಸರಿಯಲ್ಲ ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್. ರಾಜಕಾರಣನೂ ಮಾತಾಡಿದ್ವಿ, ಅದರಲ್ಲೇನು ಮುಚ್ಚುಮರೆ ಏನಿದೆ? ರಾಜಕಾರಣನೂ ಪ್ರಸ್ತುತ ರಾಜಕಾರಣ ಮಾತಾಡಿದು. ಬೆಂಗಾಳದಲ್ಲಿ ಏನಾಗ್ತಾ ಇದೆ, ಕೇರಳದಲ್ಲಿ ಏನಾಗ್ತಾ ಇದೆ, ಆಮೇಲೆ ತಮಿಳುನಾಡಲ್ಲಿ ನಮ್ಮ ಪಕ್ಷದ ಸ್ಥಿತಿಗತಿಗಳೇನು, ಆಮೇಲೆ ಕೇರಳದಲ್ಲಿ ಸರ್ಕಾರ ನಮ್ಮದು ಬರುತ್ತಾ ಬರಲ್ವಾ, ಇದನ್ನೆಲ್ಲ ವಿಶ್ಲೇಷಣೆ. ಇದು ಚುನಾವಣೆ ರಿಸಲ್ಟ್ಸ್ ಬರ್ತಾ ಇದೆ ಅನ್ನೋವಾಗ ನಾವು ಇದೆಲ್ಲ ಮಾತಾಡಬೇಕಲ್ವಾ? ಅದೆಲ್ಲ ಮಾತಾಡಿದ್ರು. ರಾಜ್ಯದ ರಾಜಕಾರಣ ಹೆಚ್ಚೇನು ಮಾತಾಡಲಿಲ್ಲ. ಇಲ್ಲ, ರಾಜ್ಯದ ರಾಜಕಾರಣ ಹೆಚ್ಚೇನು ಮಾತಾಡಿದ್ರು, ಆದರೆ ಹೆಚ್ಚೇನು ಮಾತಾಡಲಿಲ್ಲ. ಇದನ್ನೇ ಸ್ವಲ್ಪ ಹೆಚ್ಚು ವಿಶ್ಲೇಷಣೆ ಮಾಡಿದ್ರು. ಮುಖ್ಯಮಂತ್ರಿಗಳ ವಿಚಾರದಲ್ಲಿ ಚರ್ಚೆ ಮಾಡುವ ಅಗತ್ಯ ಇಲ್ಲ. ಪದೇ ಪದೇ ಅದನ್ನೇ ಹೇಳ್ತಾ ಇದ್ದೀವಿ, ಆದರೂ ನೀವು ಕೇಳೋದಿಲ್ಲ. ನೋಡಿ, ಈಗ ನಾನು ಏನೇ ಇಲ್ಲಿ ಯಾರೇ ಏನೇ ಸ್ಟೇಟ್ಮೆಂಟ್ ಕೊಟ್ಟರು ಕೂಡ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಹೈಕಮಾಂಡಿನ ಏನು ತೀರ್ಮಾನ ಆಗೋವರೆಗೂ ನಾವು ಸುಮ್ಮನೆ ಬೀದಿನಲ್ಲಿ ಆದಿನಲ್ಲಿ ನಾವು ಮಾತಾಡ್ಕೊಂಡಿದ್ರೆ ಏನು ಬರುತ್ತೆ? ಇತ್ತೀಚೆಗೆ ತಮ್ಮ ಹೆಸರು ಭಾಳ ಅದೆಲ್ಲ ಬಿಡಿ, ಅದೆಲ್ಲ ನಾನೇನು ರಾಜಕಾರಣನೂ ಮಾತಾಡಿದ್ವಿ, ಅದರಲ್ಲೇನು ಮುಚ್ಚುಮರೆ ಏನಿದೆ? ರಾಜಕಾರಣನೂ ಪ್ರಸ್ತುತ ರಾಜಕಾರಣ